ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ದ ಲಿವಿಂಗ್ ಡಾಕ್ಯುಮೆಂಟ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರುವಂತಹ ಜಾಗ ಒಂದು ಸ್ಪೆಷಲ್ ಪ್ಲೇಸ್ ಆ್ಯಂಡ್ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಿರೋಂತಹ ಜನ ನನ್ನ ಲೈಫ್ನ ದ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಅಂತಲೇ ಹೇಳ್ಬೋದು. ದೇ ಆರ್ ದ 10 gems ದ್ಯಾಟ್ ಐ ಹ್ಯಾವ್ ಇನ್ ಮೈ ಲೈಫ್. ಪ್ಲ್ಯಾನ್ ಇಷ್ಟೇ, ನಮ್ಮ 10 ಮಂದಿಯಲ್ಲಿ ಒಂದು ಫ್ರೆಂಡ್ನ ಅಕ್ಕನಿಗೆ ಇವತ್ತು ಸೀಮಂತಾಯಿತು. ಅದಕ್ಕೆ ನಾವು ಅವ್ರ ಮನೆಯಿಂದ ವ್ಯಾನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದಾಗಿಲ್ಲ. ವ್ಯಾನಲ್ಲಿ ಸ್ಪೇಸ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ನಾವು 3 ಸಪ್ರೇಟಾಗಿ ಬಸ್ಸಲ್ಲಿ ಹೋಗುವಂಥ ಚಾನ್ಸ್ ಸಿಕ್ತು. ಹೋಗೋದಕ್ಕಿಂತ ಮುಂಚೆ ಹೊಟ್ಟೆ ತುಂಬ ತಿಂದು ಅಲ್ಲಿರೋ ಒಂದು ಬ್ಯೂಟಿಫುಲ್ ಸ್ವೀಟ್ನ ನಾವು ಟ್ರೈ ಮಾಡಿದ್ವಿ. ಆ್ಯಂಡ್ ಆ ಸ್ವೀಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು 3 ಫಿದಾ ಆಗೋದ್ವಿ. ಸಜ್ಜನ ಕೇಳಿದ್ವಿ, ಸಜ್ಜನ ಹೇಗಿತ್ತು ಸ್ವೀಟ್ ಅಂದರೆ ಶೀಸ್ ಲೈಕ್ ಆಮೇಲೆ ನಾನು ನಿಮಗೆ ಮಾಡಿದ್ದೆ ಒಂದು ವಿಡಿಯೋ. ಚೆನ್ನಾಗಿತ್ತು ವೈಟ್ ಚಾಕ್ಲೇಟ್ ಆರ್ಟ್. ಕೈ ನಮ್ಮ ನಡೆ ಪುಂಜಲ್ಕಟ್ಟೆಯ ಕಡೆ. ಸೊ ಫೈನಲಿ ಪುಂಜಲ್ಕಟ್ಟೆಯನ್ನು ತಲುಪಿದ ನಾವು ಎಲ್ಲರೂ ಹೋಗ್ತೀವಿ ಹೋಟೆಲ್ಗೆ. ಮತ್ತೆ ಮಿತ್ರ ಹಾಗೂ ಸಜ್ಜನಿಗೆ ಆ್ಯಂಡ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಏನಾದರೂ ಕೊಡೋಣ ಅಂತ. ಸೊ ಕಾಫಿ ಕೊಡ್ದ ನಾವೇ ಇಬ್ಬರು ಹಾಗೆಲ್ಲ ನಾವು ಆಯ್ತಾಯ್ತು. ಡಿಟೆಕ್ಟಿವ್ ಲೆಕ್ಕ ತೊಗೊಂಡಿಲ್ಲ. ಜನಗಳೇ, ನಾವು ಬಂದಿದ್ದೇವೆ ನಮ್ಮ ಇವತ್ತಿನ ಬ್ಲಾಗ್ನ ವಿಶೇಷ ಕಾರ್ಯಕ್ರಮ. ಇದು ಸೀಮಂತ ಕಾರ್ಯಕ್ರಮ. ಯಾರದ್ದು, ಯಾಕೆ, ಹೇಗೆ, ಎಲ್ಲಿ ಅಂತ ಹಾಲೊಳಗೆ ಹೋಗಿ ಹೇಳ್ತೇವೆ. ಮನುಷ್ಯ ಅಂತಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ನಮ್ಮ ಕಷ್ಟದ ಟೈಮಲ್ಲಿ ನಾನಿದ್ದೀನಿ ಅಂತ ಹೇಳೋ ಒಂದು ಫ್ರೆಂಡ್ಸ್ ಬೇಕೇ ಬೇಕು. ಹಾಗಿರೋವಾಗ ಆ ಕೃಷ್ಣ ನನಗೆ ಕೊಟ್ಟಿದ್ದು 10 ಮಂದಿ ಫ್ರೆಂಡ್ಸನ್ನು. ಎಸ್, ಇವತ್ತಿನ ನಾನು ವಿಡಿಯೋ ಮಾಡೋ ಮೇನ್ ಇಂಟೆನ್ಷನ್ ಇದ್ದಿದ್ದೆ 10 ಮಂದಿನ ನಿಮಗೆ ಪರಿಚಯ ಮಾಡಬೇಕು ಅಂತ. ಆದರೆ ಇವತ್ತಾಗಿದ್ದೆಲ್ಲನೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಬಟ್ ದ್ಯಾಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಂಬೋದು ನನ್ನ ಸ್ವಭಾವ. ನಾವು ಇವತ್ತೇನು ಅಂದ್ಕೊಂಡಿದ್ವಿ ಅಂದರೆ ವ್ಯಾನಲ್ಲಿ ಎಲ್ಲರೂ ಒಟ್ಟಿಗೆ ಬರಬೇಕು, ಆವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ವ್ಯಾನಲ್ಲಿ ಜಾಗ ಸಾಕಾಗಿಲ್ಲ. ನಾವು 3 ಸಪ್ರೇಟಾಗಿ ಬರಬೇಕಾಗಿತ್ತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ನಮ್ಮ 10 ಮಂದಿಯಲ್ಲಿ 2 ಬ್ಯಾಂಗ್ಳೂರಿಗೆ ಹೋಗಿ ಆಗಿತ್ತು. ಚಲೋ ಪರವಾಗಿಲ್ಲ, ಉಳ್ದಿರೋರು ವೀಡಿಯೋ ಮಾಡೋಣ ಅಂದ್ಕೊಂಡ್ರಿ. ಚಂದು ಹೂ ಇಸ್ ಆಲ್ಸೋ ಫ್ರಮ್ ನಮ್ಮದೇ ಗ್ಯಾಂಗ್, ಅವನಿಗೆ ಜ್ವರ ಬಂದಿತ್ತು. ಆ್ಯಂಡ್ ಕಬೀರ್ ಅವನು ಆಲ್ರೆಡಿ ಫಾರಿನಲ್ಲಿ ಸೆಟ್ಲ್ ಆಗಿ 1 ಇಯರ್ ಆಯಿತು. ಇನ್ನು ಉಳ್ದಿರೋದು ನಾವೇ. ಅಲ್ಲಿಗೆ ನಾನು ನನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮತ್ತೆ ವ್ಲಾಗನ್ನು ಮಾಡಲು ಕಂಟಿನ್ಯೂ ಮಾಡಿದೆ. ಸೊ ಇವಾಗ ನಾವು ಉಳಿದಿರೋ 6 ಮಂದಿನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ನಾವು ಭಾಳ ಟ್ರೈ ಮಾಡಿದ್ವಿ, ಹೇಗೆ ವಿಡಿಯೋ ಮಾಡೋದು, ಏನು ಹೇಳಬೇಕು ಅಂತ. ಆ ಎಲ್ಲ ಕ್ಲಿಪ್ಸ್ ಎಷ್ಟು ನ್ಯಾಚುರಲಾಗಿ ಫನ್ನಿಯಾಗಿ ಬಂದಿರೋದನ್ನು ನಾನು ಆ್ಯಡ್ ಮಾಡ್ತೀನಿ. ಸ್ನೇಹ ಮತ್ತು ಪ್ರೀತಿಯನ್ನು ಪರಿಶುದ್ಧ ಸಂಬಂಧಗಳಿಗೆ ಸಿಚುವೇಶನ್ ಶೇಪ್, ಆ ಶೇಪ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ ಅನ್ನೋ ಕೆಟ್ಟ ಪದಗಳ ಅರ್ಥಗಳನ್ನು ತುಂಬಿಸಿ ಅದನ್ನು ಸರ್ವನಾಶ ಮಾಡ್ತಿರೋ ಜೆನ್ಸಿಗಳ ಕಾಲದಲ್ಲಿ ತ್ರೇತಾಯುಗದಲ್ಲಿರುವಂತಹ ಆ ರಾಮ ಮತ್ತು ಹನುಮಂತನನ್ನು ನಂಬೋ ಅಂತಹ ಬಂಟರೆ ಈ ವೇಟನ್ನ ಮೆಂಬರ್ಸ್. ಹೌದು, 90s ಕಿಡ್ಸ್ ಅನ್ಬಹುದು ಅಥವಾ ಓಲ್ಡ್ ಸೋಲ್ಸ್ ಅನ್ಬಹುದು. ನಮ್ಮೆಲ್ಲರಲ್ಲಿ ಮೋಸ್ಟ್ ಕಾಮನ್ ಏನು ಅಂತ ನೀವು ಕೇಳಿದರೆ ಅದೊಂದೇ ನಮ್ಮ ಥಿಂಕಿಂಗ್. ಚಲೋ ದ ಲಿವಿಂಗ್ ಡಾಕ್ಯುಮೆಂಟ್ರಿಯ ಈ ವಿಭಾಗದಲ್ಲಿ ವೇಟನನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಮಿತ್ರ. ಪಾಸ್. ಮಿತ್ರನ ನಿಜವಾದ ಹೆಸರೇ ಶ್ರೀ ಗಣೇಶ್, ಬಟ್ ನಾನು ಇವನನ್ನು ಕರೆಯೋದು ಮಿತ್ರ ಅಂತ. ನನ್ನ ಲೈಫಲ್ಲಿ 2017 ಇವತ್ತಿನವರೆಗೂ ನನಗೆ ಏನೇ ಕಷ್ಟ ಬಂದರು, ಇಷ್ಟ ಬಂದರು, ಏನೇ ಇದ್ರೂ ನನ್ನ ಜೊತೆ ಸಾತಾಗಿ ನಿಂತಿರೋ ಒಂದು ಫ್ರೆಂಡ್, ಅ ಗುಡ್ ಫ್ರೆಂಡ್. ಆ್ಯಂಡ್ ದೆನ್ ಕಮ್ಸ್ ದೀಕ್ಷಾ. More than 8 style
ಹೇಳ್ತೀನಾ ಕಮ್ಸ್ ದೀಕ್ಷಾ. ದೀಕ್ಷಾ ನಮ್ಮ ಗ್ರೂಪ್ನ ಒಂದು ಬ್ಯೂಟಿಫುಲ್ ಸಿಂಗರ್. ಆದರೆ ಎಷ್ಟು ಹಾಡು ಅಂತ ಹೇಳಿದ್ರು ಇವಳು ಹಾಡೋದೇ ಇಲ್ಲ. ಐ ವಿಶ್ ನನ್ನ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ದೀಕ್ಷಾನ ಹಾಡಿಸಿ ಆ ಹಾಡನ್ನು ನಿಮಗೆಲ್ಲ ಕೇಳಿಸ್ತೀನಿ. ದೀಕ್ಷಾನಿಗೆ ಅದ್ಭುತವಾದಂಥ ವಾಯ್ಸ್ ಇದೆ ಆ್ಯಂಡ್ ಆಲ್ಸೋ ಅ ಬ್ಯೂಟಿಫುಲ್ ಸೋಲ್. ದೀಕ್ಷಾ ಕರೆಂಟ್ಲಿ ಒಂದು CBSE ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ದಾಳೆ. ಹಲೋ ದೀಕ್ಷಾ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದೇ ಕೋಳಿ ಅಂತ ಕೋಳಿ ಅಲ್ಲ, ಬಟ್ ಇವ್ರ ಹೆಸರೇ ಪ್ರತೀಕ್ಷಾನ ನಾವೆಲ್ಲರೂ ಪ್ರೀತಿಯಿಂದ ಕೋಳಿ ಅಂತೀವಿ. ಯಾಕಂದರೆ ಕೋಳಿ ಆ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ಗಳಲ್ಲಿರೋ ಒಂದು ಫ್ರೆಂಡ್ ಥರ. ಅದೆಷ್ಟೇ ತಿಂದರು ಸಣ್ಣಕ್ಕೆ ಪುಟ್ಟಕ್ಕೆ ಕ್ಯೂಟ್ ಆಗಿರೋರು. ಇವ್ರನ್ನ ನೋಡಿದಾಗ ನೀವು ಅಂದ್ಕೊಳ್ಬೋದು ಇವರು ಸಣ್ಣ ಅಂತ. ಬಟ್ ನಮ್ಮ ಕೋಳಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಕೋಳಿ ಎವರ್ ಸಿನ್ಸ್ ಅವ್ರ ಚೈಲ್ಡ್ಹುಡ್ಡಿಂದನೂ ಕ್ಲಾಸ್ ಟಾಪರ್ ಆಗಿದ್ದಾರೆ. ಲೈಫಲ್ಲೂ ಕೂಡ ಟಾಪ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಕೋಳಿನೂ ನನ್ನ ಜೊತೆ ಸದಾ ಇರ್ತಾಳೆ. ದಟ್ಸ್ ಆಲ್ ಅಬೌಟ್ ಕೋಳಿ. ಹಲೋ ಕೋಳಿ. ಮೈ ಡಿಯರ್ ವ್ಯೂವರ್ಸ್, ಸೇ ಹೈ ಟು ಕೋಳಿ. ಆಲು ಓಲಲು ಅಂತ ಶ್ರುತಿ ಇಲ್ಲಿ ಯಾರನ್ನೋ ಕರಿತಾ ಇದ್ದಾಳೆ. ಅದು ಯಾರಂತ ನನಗೆ ಗೊತ್ತಿಲ್ಲ. ಶ್ರುತಿಯನ್ನು ನಾವೆಲ್ಲರೂ ಪ್ರೀತಿಯಿಂದ ಗುಂಡಮ್ಮ ಅಂತ ಕರಿತೀವಿ. ಯಾಕೆಂದರೆ ಶ್ರುತಿ ಗುಂಡಾಗಿ ಚಬ್ಬಿ ಆಗಿರೋ ನಮ್ಮ ಗ್ಯಾಂಗ್ನ ಕ್ಯೂಟ್ ಮೆಂಬರ್. ಶ್ರುತಿ ಈಗ ಒನ್ ಆಫ್ ದ ರೆಪ್ಯೂಟೆಡ್ ಸ್ಕೂಲ್ಗಳಲ್ಲಿ ಮ್ಯಾಂಗ್ಳೂರಲ್ಲಿರೋ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ. ಹಲೋ ಇದ್ದೀರಾ? ಬೋರ್ ಆಯಿತು ನನ್ನ ಫ್ರೆಂಡ್ಸ್ ಗ್ಯಾಂಗ್ನ ನೋಡಿ. ಓಕೆ ಚಲೋ, ಇವಾಗ ನಾನೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವತ್ತಿನ ಫಂಕ್ಷನ್ನ ಹಾಲ್ಗೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನೀವು ನೋಡ್ತಿರೋದು ಶ್ರುತಿಯವರ ಅಮ್ಮ. ಕ್ಯಾಮ್ರಾ ನನ್ನ ಸೊಟ್ಟಪಟ್ಟ ಹಿಡಿದಿದ್ದೀನಿ, ಬಟ್ ಐ ಹೋಪ್ ಯು ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಶ್ರುತಿ ಅಮ್ಮ ಜೊತೆ ಮಾತಾಡಿ ನನಗೆ ಸಿಕ್ಕಿದ್ದು ಈ ಪಾಪು. ನೋಡಿ ಹೇಗೆ ಮಾಡ್ತಾನೆ. ಹಲೋ ಹಾಯ್ ಹಲೋ. ಇದೇನು ವೇಟನ್ ಅಂದ್ಬಿಟ್ಟು ಬರೀ ಇಷ್ಟೇ ಮಂದಿನ ತೋರಿಸಿದ್ದೀನಿ ಅಂತೀರಾ? ಇವಾಗ ನಾನು ನಿಮಗೆ ತೋರಿಸ್ತೀನಿ ಸಜ್ನಾ. ಇದೇ ನಮ್ಮ ಗ್ರೂಪ್ ಹೆಸರು V10. ಅಲ್ಲಿ ನಾವೆಲ್ಲರೂ ಇದ್ದೀವಿ ಒಂದೇ ಫ್ಯಾಮಿಲಿ. ಹೋಪ್ ನಿಮಗೆ ಕಾಣುತ್ತೆ ಅಂತ. ಫಸ್ಟಲ್ಲಿರೋದು ಮೋನಾ, ಸೆಕೆಂಡ್ ಶ್ರುತಿ, ಅಲ್ಲಿ ನಾನಿದ್ದಿರೋದು ನಾನು, ನನ್ನ ಹಿಂದೆ ಚಂದು ಹಿಂದೆ ದೀಕ್ಷಾ, ಸಜ್ನಾ, ಕೋಳಿ, ಮಿತ್ರ. ತಾಳ್ಮೆ ಹಾಗೂ ನಿಸ್ವಾರ್ಥಕ್ಕೆ ಏನಾದರೂ ನಿಜವಾದ ಮುಖ ಅನ್ನೋದಿದ್ದರೆ ಡೆಫಿನೆಟ್ಲಿ ಅದು ಇದೇ ಥರ ಕಾಣುತ್ತೆ. ಇವ್ರ ಹೆಸರೇ ಸಜ್ನಾ, whom I call as ಏಂಜಲ್. ಸೊ ಹಾಯ್, ಏನೊಟ್ಟಿಗೆ ಉಳ್ಳೇರಿ ಏನು ಪನ್ನೆ 10 ಫ್ರೆಂಡ್ಸ್ ಇದು. ಆ 10 ಜನಕ್ಕೆ ಅನ್ಫಾರ್ಚುನೇಟ್ಲಿ 4 ಜನ ಬೈತಾರಲ್ಲ, ಈಗ 4 ಜನ ಕ್ಲೋಸ್ ಫ್ರೆಂಡ್ಸ್ ಬೈತಾರೆ. ಆಗ್ಲೇ ಆಣಲ್ಲ 4 ಜನ ಅವ್ರಿಗೆ ಮಾತ್ರ ಬೈತೀನಿ. ಅವ್ರು ಗಣೇಶ್ ಬಂದೆ ಆ್ಯಂಡ್ ನಾನು ಥ್ರೂಔಟ್ ಲೈಫ್ ವೀಡಿಯೋ ಆ್ಯಂಡ್ ಮೇನ್ ಲೆಪ್ಪು ಮಿತ್ರ ಬಂದೆ. ಸೊ ಹಾಯ್ ಮಿತ್ರ, ದ ಲಿವಿಂಗ್ ಡಾಕ್ಯುಮೆಂಟರಿ ಚಾನಲ್ ನಿಮಗೆ ವೆಲ್ಕಮ್. ಆ್ಯಂಡ್ ನೆಕ್ಸ್ಟ್ ಏನೊಟ್ಟಿಗೆ ಒಬ್ಬರು ಸಜ್ನಾ. 2017 ಎಂಕಲ್ಲ ಮಾತೆಲ್ಲ ಫ್ರೆಂಡ್ಶಿಪ್ ಈ ಜರ್ನಿ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಎಂಕಲ್ ಮಾತೆಲ್ಲ ಒಟ್ಟು ಸೇರಿದಿನ NCC ಇರ್ತದೆ ಮಾತೆಲ್ಲ. ಸೊ ಅಲ್ಲಿ ಬರ್ತೆ ಹಿಂಗೆ ಮಸ್ತ್ ಕ್ಲೋಸ್ ನನ್ನ ಲೈಫ್ದ ಮಾತು ಅಪ್ಸ್ ಆ್ಯಂಡ್ ಡೌನ್ಸ್ ಏನೊಟ್ಟಿಗೆ ಇತ್ತಿನ ಒಂದು ಫ್ರೆಂಡ್ ಪಂಡ ಸಜ್ನಾ. ಅಲ್ಲ ನಾನು ಏಂಜಲ್ ಬಂದ್ಲೆಪ್ಪ ಏನ ನಾನು ನೆಕ್ಸ್ಟ್ ವೀಡಿಯೋ ಮೇ ಬಿ ನನ್ನ ಅಡ್ರೆಸ್ ಮಾಡ್ಕೊಂಡು ಬುದರ್ಲ ಏಂಜಲ್ ಆದಪ್ಪು. ಆ್ಯಂಡ್ ನೆಕ್ಸ್ಟ್ ಎಂಗ್ಲ ಗ್ರೂಪ್ದ ದ ಮೋಸ್ಟ್ ಬ್ಯೂಟಿಫುಲ್ ಸಿಂಗರ್ ಅರ್ನ ಕಲೆನಾರ್ ಜಗತ್ತಿಗೆ ಪಂಡ್ರೆ ಬಾರಿ ಪೋಡಿದು ಬಡ್ದು ಕುಲ್ನಾರು. ಆ್ಯಂಡ್ ಆಲ್ಸೋ ಮೋಸ್ಟ್ ಬ್ಯೂಟಿಫುಲ್ ಮೇರ್ಲ ಎಂಕ್ಲೊಟ್ಟಿಗೆ 2017 ಹಿಡಿದು ಎಂಕ್ಲ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಕರೆಂಟ್ಲಿ ಟೀಚರ್ ಆದಲ್ಲೇ ಇದೆ. ಸೊ ಟೀಚರ್ ನಮಸ್ತೆ ಇರಗ್ಲ. ನಮ್ಮ ಮಾತೆಲ್ಲ ಇಂಟ್ರೋವರ್ಡ್. ಸೊ ಎಂಕ್ಲಿಗೆ ಭಯಂಕರ ಚಾಲೆಂಜಿಂಗ್ ಆದೊಂಡು ವಿಡಿಯೋ ಅನ್ಪದ. ನಮ್ಮ ಪ್ರೊಫೆಸರ್ ಒಂದು ಜಲ್ಪುಲ್ಲಿರು ಅರಣ್ಯ ಲೆಪ್ಪುಗ ಕೋಳಿ. ನಮ್ಮ ಪ್ರೊಫೆಸರ್ ನಮ್ಮ ಲೆಪ್ಪನ ಕೋಳಿ ಬಂದು ಲೇವಣ್ಣಾರು ಒಂದು ಕಿನ್ನಿ ಅದು ಎಲ್ಲಿ ಆದಲ್ಲೇರು ನನಗೆ ಕೋಳಿ ಬಂದು ಲೆಪ್ಪು ಅಂಡ ನಮ್ಮದ್ರ ಕೋಳಿ ಇರ್ತಾರೆ ನಮ್ಮದ್ರ ಪ್ರತೀಕ್ಷಾ ಅಂತ. ಬಟ್ ಥ್ರೂಔಟ್ ದ ವಿಡಿಯೋ ಎಕ್ಸಾಕ್ಟ್ ಅರಣ್ಯಂಗೆ ಕೋಳಿ ಬಂದೆ ಲೆಪ್ಪರ ಪೋಂದಲ್ಲ ಅದು ಬಿಸಿ ಇಲ್ಲ ತುಲೆ ತೂಪ. ಸೊ ಒಂದುವೇ ಎಂಕಲ್ ನಾ ಅಸಿಸ್ಟೆಂಟ್ ಪ್ರೊಫೆಸರ್ ತೀರ ನನ್ನ ಹೈಸ್ಕೂಲ್ ಸ್ಟೂಡೆಂಟ್ ಲೆಕ್ಕ ಉಳ್ಳೇರು ಬಿಸಿ ಉಳ್ಳೇರು ಎಂಕಲ್ ಅಸಿಸ್ಟೆಂಟ್ ಪ್ರೊಫೆಸರ್. ಶ್ರುತಿನ ಬಾಬಾ, ಶ್ರುತಿನ ಅಕ್ಕ. ಸೊ ಶ್ರೀಮಂತದ ಸಂದರ್ಭದಲ್ಲಿ ಅವರಿಗಿರೋ ಎಲ್ಲ ಬಯಕೆಗಳನ್ನು ಈಡೇರಿಸ್ತಾರೆ. ಎಲ್ಲ ತಿನಿಸು ಏನೇನು ಬೇಕು ಅದೆಲ್ಲನೇ ಇಟ್ಟು ಇವಾಗ ಸದ್ಯಕ್ಕೆ ನಡೀತಿದೆ ಫೋಟೋ ಶೂಟ್.
ಇದಾದಮೇಲೆ ನಮಗಾಯಿತು. ಸೊ ಎಂಗಳದ್ದು ಫೋನ್ದಲ್ಲ ಸ್ಟೇಜಿಗೆ ಫೋಟೋ ತೆಗ್ತಾರೆ ಅಂದರೆ ಮಸ್ತ್ ಜನ ಇತ್ತಿನ ಕಾರಣ ಎಂಗಳಿಗೆ ಮಸ್ತ್ ನಾಚಿಕೆ This is done. ಯಲ್ಲಿ ನಿರತರಾದ ಧೀರ ಮಹಿಳೆಯರು ಅಲ್ಲಿ ಜಾಲ್ ಪಾಪ ಅಲ್ಲಿ ಫೋಟೋ ಕಳ್ಕೊಳ್ಳೋದು and this gentleman not using mobile ಬಾ ಶ್ರುತಿಗಲ್ಲಿ ನಮ್ಮ ಸರಿನ ಇರೋದಿಲ್ಲ ಶ್ರುತಿನ ಅಕ್ಕನ ಫ್ಯಾಮಿಲಿ ಪಿಕ್ ಶ್ರುತಿನ ಪಪ್ಪ ಶ್ರುತಿನ ಅಮ್ಮ ಶ್ರುತಿನ ಅಕ್ಕ ಶ್ರುತಿನ ಭಾವ ಒಬ್ಬ ಕ್ಯಾಮ್ರಾಮನ್ ಸರಿ ಫೋಟೋ ತೆಪ್ಪಾರ ಬರ್ತದೆ ಅಲ್ಲ ಬೋಳಿ ನಾ ಕ್ಯಾಮ್ರಾಮನ್ ಸರಿ ಫೋಟೋನ ತೆಗಿಸಿ ಹೌದು ಆ ಜನಕ್ಕೆ ಈ ವಿಡಿಯೋ ತಿಕ್ಕಲ್ಲ ಕಾಣ್ಪ್ಲೆ ಅದೇ ಆ ಜನಕ್ಕೆ ಈ ವಿಡಿಯೋ ತಿಕ್ಕಲ್ಲ ಕತೆ ಗೊತ್ತು ಫುಲ್ ಫೋಟೋಗ್ರಫಿ ಸ್ಕಿಲ್ಸ್ ನಾವು 10 ಜನ ಸೇರಂಡ ಇಂಚೆನೆ ಲೈಫ್ ಮಸ್ತ್ ಈಸಿ ಆ್ಯಂಡ್ ಬ್ಯೂಟಿಫುಲ್ ಅಂತ ಎಂಗ್ಲಗೇನು ಉಂಡು ಬಟ್ 10 ಜನ ಇಜ್ಜನಮ್ಮ ಬಟ್ ಆ 10 ಜನ ಸೇರಂಡ ಡೆಫಿನೆಟ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಇದೆ ಐ ವಿಲ್ ಶೋ ಯು wait and actually it's ಖುಷಿ ಟುಪ್ಪರ್ ತೆಗಿ ನೀ ತೆಗಿ ಜಾಸ್ತಿ ಕೊಡಿಸುತ್ತೆ ಜಾಸ್ತಿ ಕೊಡು ಸಾಜನ ನಿನ್ನ ಪ್ಲೇಟ್ ಇಟ್ಟ ಅದನ್ನು ಕಡಲೆ ಬೆಳ್ಳೆ ಕೋಳಿ ನೀಂದ ನಾನ್ ವೆಜ್ ಅಲ್ಲ ದೀಕ್ಷೆ ಈಲೆ ನಾನ್ ವೆಜ್ ಅದ ಶ್ರುತಿ ಈಲೆ ನಾನ್ ವೆಜ್ ಅದ ತರಕಾರಿ ತರಕಾರಿ ಅವಾಗ 30 ರೂಪಾಯಿ ಬಿದ್ದಾಡ್ವಾ ಅಂದರೆ ಏನಾರ ವೀಡಿಯೋ ಮಾಡ್ಬೇಡ ಅಣ್ಣ ಮಾಡ್ಬುವ ಇದನ್ನ ಮುಖ ತಿಕ್ಕೊಂಡು ಸೊ ಇಡೇಗೆ ಎಂಕಲ್ನ ಇನ್ನಿತ್ತ ಬ್ಲಾಗ್ ಕಂಪ್ಲೀಟ್ ಆದ ಮುಗಿದು ಮಾತೆಲ್ಲ ಬಜಾರ ಅಕ್ಕನ ಖುಷಿ ಖುಷಿ ಸ್ಟೇಜ್ ಕುಲೊಂದು ತುಂಬ ಕೆಳಗೆ ಬಾಜನೊಂದಿಲ್ಲ ಮೇಬಿ ನೆಕ್ಸ್ಟ್ ಶ್ರುತಿನ ಬಯಕೆ Okay, I hope you all enjoyed this vlog.